ಹಲೋ ಎಲ್ರಿಗೂ ನಮಸ್ಕಾರ. ಅಂತೂ ಇಂತೂ ಹಲವು ಸೋಲುಗಳ ಬಳಿಕ ಒಂದು ಗೆಲುವನ್ನು ಸಾಧಿಸಿದ್ದೇವೆ. ಅದು ಕೂಡ ಬಲಿಷ್ಠ SRH ತಂಡದ ವಿರುದ್ಧ. SRH ವಿರುದ್ಧ ಆಡ್ತಾ ಇರೋದ್ರಿಂದ ತುಂಬಾ ಹೊಡ್ಸ್ಕೋತೀವಿ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾ ಇದ್ರು. ಇವನ್ ಅವರ ಬ್ಯಾಟಿಂಗ್ ನೋಡಿದರೆ ಎಲ್ಲರಿಗೂ ಕೂಡ ಹಾಗೇನೆ ಅನಿಸ್ತಾ ಇತ್ತು. ಆದರೆ ಅವೆಲ್ಲವನ್ನು ದಾಟಿ 206 ರನ್ಗಳನ್ನು SRH ವಿರುದ್ಧ ಡಿಫೆಂಡ್ ಮಾಡಿಕೊಂಡು ಈ ಸೀಸನ್ನ 2ನೇ ಜಯವನ್ನು ಅಂತೂ ಇಂತೂ ಗಳಿಸ್ಕೊಂಡಿದ್ದೇವೆ. ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಪೋರ್ಟ್ಸ್ ಅಪ್ಡೇಟ್ ಬರೆಯಿರಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಟಾಸ್ ಗೆದ್ದು ಮೊದಲು RCB ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ಳುತ್ತೆ. ಇದರೊಂದಿಗೆ SRH ಟೀಮ್ ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ, 250+ ಹೊಡಿಲೇಬೇಕು ಹಾಗೆ ಹೀಗೆ ಅಂತ ಎಲ್ಲ ಮಾತಾಡ್ಕೊಳ್ತಾ ಇದ್ರು. SRH ಬ್ಯಾಟಿಂಗ್ ಆಡಿದರೆ 300 ದಾಟ್ಬೋದು ಅಂತಲೂ ಕೂಡ ಸುಮಾರು ಜನ ಹೇಳ್ತಾ ಇದ್ರು. ಆದರೆ ಇವತ್ತು ಆಗಿದ್ದೇನೆ ಬೇರೆ. ಟಾಸ್ ಗೆದ್ದ RCBಗೆ ಬ್ಯಾಟಿಂಗ್ ಮಾಡಿದ RCBಗೆ ಸಖತ್ ಆರಂಭ ಸಿಕ್ತು. ವಿರಾಟ್ ಕೊಹ್ಲಿ ಮತ್ತು ಡುಪ್ಲೆಸಿಸ್ ಅಗ್ರೆಸಿವ್ ಬ್ಯಾಟಿಂಗ್ ಆಡ್ತಾರೆ. ಈ ಎರಡು ಜೋಡಿ 4 ಓವರ್ನಲ್ಲಿ 40 ರನ್ಗಳ ಗಡಿ ದಾಟಿಸುತ್ತೆ. ಇನ್ನೇನು ಚೆನ್ನಾಗಿ ಆಗ್ತಾ ಇದೆ ಅನ್ನೋಷ್ಟರಲ್ಲಿ ಡುಪ್ಲೆಸಿಸ್ ಅವರು ಔಟ್ ಆಗಬೇಕಾಗಿ ಬರುತ್ತೆ. ಡುಪ್ಲೆಸಿಸ್ ಔಟ್ ಆದ ಬಳಿಕ ವಿಲ್ ಜಾಕ್ಸ್ ಅವರು ಕೂಡ ಸ್ಟ್ರಗಲ್ ಮಾಡಿ ಅವರು ಕೂಡ ಔಟ್ ಆಗ್ತಾರೆ. ಇದರೊಂದಿಗೆ ಸ್ವಲ್ಪ ಸಂಕಷ್ಟದಲ್ಲಿ ಸಿಗ್ಲಿಕ್ಕತ್ತೆ ಅಂತಲೇ ಹೇಳ್ಬೋದು RCB. ಒಂದೆಡೆ ವಿರಾಟ್ ಕೊಹ್ಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ಪವರ್ ಪ್ಲೇನಲ್ಲಿ. ಅದಾದ ಬಳಿಕ ರಜತ್ ಪದಿದಾರ್ ಬರ್ತಾರೆ. ಅವರೇ ಈ ಮ್ಯಾಚ್ನ ಗತಿಯನ್ನು ಚೇಂಜ್ ಮಾಡಿದ್ದು ಅಂತಲೇ ಹೇಳ್ಬೋದು. ಸ್ಪಿನ್ನರ್ ಮಾರ್ಕಂಡೆ ಅವರಿಗೆ 4 ಸಿಕ್ಸರ್ಗಳನ್ನು ಒಂದೇ ಓವರ್ನಲ್ಲಿ ಗಳಿಸಿ ಹಾಗೆಯೇ ಸ್ಪಿನ್ನರ್ಸ್ಗಳಿಗೆ ತರಾಟೆ ತೆಗೆದುಕೊಳ್ಳರು ಅಂತಲೇ ಹೇಳ್ಬೋದು. 20 ಬಾಲ್ನಲ್ಲಿ 50 ಗಳಿಸ್ತಾರೆ. ರಜತ್ ಪದಿದಾರ್ ಮಿಡಲ್ ಆರ್ಡರ್ನಲ್ಲಿ ಬಂದು ಸಖತ್ಗೆ ಇನ್ನಿಂಗ್ಸ್ ಆಗುತ್ತೆ ಅವ್ರದ್ದು. ಇದರೊಂದಿಗೆ ಅವರು 130 ಆದಾಗ ಔಟ್ ಆಗ್ತಾರೆ, 20 ಬಾಲ್ 50 ಗಳಿಸಿ. ಇನ್ನು ವಿರಾಟ್ ಕೊಹ್ಲಿ ಅವರು ಮಿಡ್ಲ್ ಓವರ್ನಲ್ಲಿ ಸ್ವಲ್ಪ ಸ್ಲೋ ಆಡಿದ್ರು ಅಂತಲೇ ಹೇಳ್ಬೋದು ಇವತ್ತು. ಕೊನೆಯಲ್ಲಿ ಗ್ರೀನ್ ಒಳ್ಳೆ ಕ್ಯಾಮಿಯೋ ಇನ್ನಿಂಗ್ಸ್ ಆಡ್ತಾರೆ, ಫಿನಿಶಿಂಗ್ ಟಚ್ ನೀಡ್ತಾರೆ ಈ ಮ್ಯಾಚ್ಗೆ ಕ್ಯಾಮ್ರನ್ ಗ್ರೀನ್. 20 ಬಾಲ್ನಲ್ಲಿ 37 ರನ್ಗಳನ್ನು ಗಳಿಸ್ತಾರೆ ಕ್ಯಾಮ್ರನ್ ಗ್ರೀನ್. ಇವತ್ತು ಸ್ವಪ್ನಿಲ್ ಸಿಂಗ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ಕೊನೆಗೆ ಒಂದು 4 ಮತ್ತು ಒಂದು 6 ಕೂಡ ಹೊಡಿತಾರೆ ಬ್ಯಾಟಿಂಗ್ನಲ್ಲಿ. ಅವರ ಕಾಂಟ್ರಿಬ್ಯೂಷನ್ ಹೇಗಿತ್ತು ಹಾಗೆಯೇ ಗ್ರೀನ್ ಫಿನಿಶ್ ಮಾಡ್ತಾರೆ ಹಾಗೆ ಹೇಳಿದಾಗೆ. ಇದರೊಂದಿಗೆ ಒಂದು ಕಾಂಪಿಟೇಟಿವ್ 206 ರನ್ಗಳನ್ನು ಗಳಿಸ್ತಾರೆ RCB. 207 ರನ್ಗಳ ಮೊತ್ತವನ್ನು SRH ಸುಲಭದಲ್ಲಿ ಹೊಡಿತಾರೆ ಹಾಗೆ ಹೀಗೆ ಅಂತಲೇ ಎಲ್ಲ ಕಡೆ ಚರ್ಚೆ ಆಗ್ತಾ ಇತ್ತು. ಮತ್ತು ಜಾಸ್ತಿ ಹೊಡಿಬೇಕಿತ್ತು, ನಮ್ಮ ಬೌಲರ್ಸ್ ಡಿಪೆಂಡ್ ಮಾಡಲ್ಲ ಹಾಗೆ ಹೀಗೆ ಅಂತ ಎಲ್ಲರಿಗೂ ಥಾಟ್ ಬಂದಿರಲೇಬೇಕು ಖಂಡಿತವಾಗ್ಲೂ. ಅದರ ಬೌಲಿಂಗ್ ಇತ್ತು ಈ ಸಾರಿ. ಆದರೆ ಇವತ್ತು ಎಲ್ಲ ಉಲ್ಟಾ ಮಾಡಿದರು. ಮೊದಲ ಓವರ್ನಲ್ಲೇ ಬಂದ ವಿಲ್ ಜಾಕ್ಸ್ ಅವರು ಡೇಂಜರಸ್ ಟ್ರಾವಿಸ್ ಹೆಡ್ ಅವರ ವಿಕೆಟ್ ತೆಗೆದು SRHನ ಸ್ಫೋಟಕ ಬ್ಯಾಟರ್ನ ಔಟ್ ಮಾಡಿದ ಅಂತ ಆಗುತ್ತದೆ. ನಂತರ ಅಭಿಷೇಕ್ ಶರ್ಮಾ ಅವರ ಆ್ಯಸ್ ಯೂಶುವಲ್ ಆಟವನ್ನು ಮುಂದುವರಿಸ್ತಾರೆ. 13 ಬಾಲ್ನಲ್ಲಿ 31 ರನ್ ಗಳಿಸ್ತಾರೆ. RCB ಇನ್ನೇನು ಮತ್ತೊಮ್ಮೆ ಡಿಸ್ಟ್ರಕ್ಟಿವ್ ಆಗಿ ಮ್ಯಾಚನ್ನು ತಗೊಂಡೋಗ್ತಾರೆ ಅನ್ನೋಷ್ಟರಲ್ಲಿ ಯಶ್ ದಯಾಳ್ ಅವರು ಅಭಿಷೇಕ್ ಶರ್ಮಾ ಅವರನ್ನು ಔಟ್ ಮಾಡ್ತಾರೆ. ಇದರೊಂದಿಗೆ ರನ್ ರೇಟ್ ಕೂಡ ಕುಸಿಯುತ್ತೆ. ಏಡನ್ ಮಾರ್ಕ್ರಮ್ ಕೂಡ ಸ್ಪಿನ್ ಬಾಲ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಔಟ್ ಆಗ್ತಾರೆ. ಸ್ವಪ್ನಿಲ್ ಸಿಂಗ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿರ್ತಾರೆ ಇವತ್ತು, ಅವ್ರನ್ನ ವಿಕೆಟನ್ನು ತೆಗೀತಾರೆ. ನಂತರ ಮತ್ತೊಬ್ಬ ಡೇಂಜರಸ್ ಬ್ಯಾಟ್ಸ್ಮನ್ ಹ್ಯಾಂಡ್ರಿಚ್ ಕ್ಲಾಸನ್ ಅವರು ಬರ್ತಾರೆ. ಹ್ಯಾಂಡ್ರಿಚ್ ಕ್ಲಾಸನ್ ಅವ್ರನ್ನು ಕೂಡ ಸ್ವಪ್ನಿಲ್ ಸಿಂಗ್ ಅವ್ರನ್ನೇ ಔಟ್ ಮಾಡ್ತಾರೆ. ಹಾಗಾಗಿ 56 ರನ್ಗಳಿಗೆ 4 ವಿಕೆಟ್ ಕಳೆದುಕೊಳ್ಳುತ್ತೆ 5 ಓವರ್ನಲ್ಲಿ. ಡಿಸ್ಟ್ರಕ್ಟಿವ್ ಬ್ಯಾಟ್ಸ್ಮನ್ಸ್ ಆದ ಅವ್ರದ್ದು ಅಭಿಷೇಕ್ ಶರ್ಮಾ ಹೆಡ್ ಮತ್ತು ಕ್ಲಾಸನ್ ಮಾರ್ಕ್ರಮ್ ಹೀಗೆ 4 ವಿಕೆಟ್ಗಳ ಮೇನ್ ವಿಕೆಟ್ ಹೋಗಿರುತ್ತೆ ಪವರ್ ಪ್ಲೇ ಒಳಗಡೆ. ನಂತರ ನಿತೀಶ್ ರೆಡ್ಡಿ ಅವರು ಕೂಡ ಔಟ್ ಆಗ್ತಾರೆ. ರಿವರ್ಸ್ ಸ್ವೀಪ್ ಮಾಡುವ ಇದರಲ್ಲಿ ಕರಣ್ ಶರ್ಮಾ ಅವ್ರಿಗೆ ಬೋಲ್ಡ್ ಆಗ್ತಾರೆ. ಇದರೊಂದಿಗೆ 69ಕ್ಕೆ 5 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ಇರುತ್ತೆ SRH ತಂಡ. ಇನ್ನು ಅಬ್ದುಲ್ ಸಮದ್ ಕೂಡ ಅಷ್ಟೇನು ಫಾರ್ಮ್ ತೋರಿಸಲಿಲ್ಲ, ಅವರು ಕೂಡ ಔಟ್ ಆಗ್ತಾರೆ. 85 for 6 ಇದೆ. ಅದಾದ ಬಳಿಕ ಕಮಿನ್ಸ್ ಅವರು ಸ್ವಲ್ಪ SRH ಫ್ಯಾನ್ಸ್ಗಳಿಗೆ ಆಸೆ ಹುಟ್ಟಿಸ್ತಾರೆ, ಪುಲ್ ಆಫ್ ಮಾಡ್ತಾರೇನೋ ಈ ಮ್ಯಾಚು ಅನ್ನೋ ಹಾಗೆ. 15 ಬಾಲ್ನಲ್ಲಿ 31 ಅತ್ಯುತ್ತಮ ಇನ್ನಿಂಗ್ಸ್ ಆಡ್ತಾರೆ. 3 ಸಿಕ್ಸರ್ ಹಾಗೂ 1 ಬೌಂಡ್ರಿ ಹೊಡಿತಾರೆ. ಅವರನ್ನು ಕ್ಯಾಮರನ್ ಗ್ರೀನ್ ಅವರು ಇವತ್ತು ಔಟ್ ಮಾಡ್ತಾರೆ. ಭುವನೇಶ್ವರ್ ಕುಮಾರ್ ನೆಕ್ಸ್ಟ್ ಬರ್ತಾರೆ, ಅವರನ್ನು ಕೂಡ ಔಟ್ ಮಾಡ್ತಾರೆ. ಶಬಾಜ್ ಅಹ್ಮದ್ ಒಂದು ಕಡೆಯಲ್ಲಿ ಕಾನ್ಸ್ಟೆಂಟ್ ಆಗಿರ್ತಾರೆ ಈ ಮ್ಯಾಚ್ನಲ್ಲಿ. ಅವರಿಗೆ ಯಾವ ಬ್ಯಾಟ್ಸ್ಮನಿಂದನೂ ಸಪೋರ್ಟ್ ಸಿಕ್ಕೋದಿಲ್ಲ.
ಅದನ್ನು ಕೂಡ 171 ರನ್ಗಳನ್ನು ಹೊಡಿತಾರೆ ಕೊನೆಯಲ್ಲಿ. ನಾವು ಆಲ್ಔಟ್ ಆಗ್ತಾರೆ ಅಂತ ಅಂದ್ಕೊಂಡಿದ್ವಿ, ಆದರೆ 171 ರನ್ ಗಳಿಸಿದ್ದು ಸಖತ್ತಾಗಿ ಆಡಿದ್ರು ಅಂತಲೇ ಹೇಳ್ಬೋದು. 69 for 5 ಹಾಗಾಗಿ RCB ಈ ಮ್ಯಾಚನ್ನು 35 ರನ್ಗಳಿಂದ ಗೆಲ್ಲುತ್ತದೆ. ಕ್ಯಾಮರನ್ ಗ್ರೀನ್ ಬೌಲಿಂಗ್ನಲ್ಲಿ ಇವತ್ತು ಕಾಂಟ್ರಿಬ್ಯೂಟ್ ಮಾಡ್ತಾರೆ. 2 ಓವರ್ನಲ್ಲಿ 12 ರನ್ ನೀಡಿ 2 ವಿಕೆಟ್ ತೆಗಿತಾರೆ. ಅದು ಬಿಟ್ಟರೆ ಸ್ವಪ್ನಿಲ್ ಸಿಂಗ್ ಮತ್ತು ಕರಣ್ ಶರ್ಮಾ 2 ವಿಕೆಟ್ ಪಡಿತಾರೆ. ಕ್ಯಾಮರನ್ ಗ್ರೀನ್ ಇವತ್ತು ಸಖತ್ತಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಬ್ಯಾಟಿಂಗ್ನಲ್ಲೂ 37 ರನ್, ಕ್ಯಾಚ್ ಕೂಡ ಹಿಡಿದಿದ್ದಾರೆ, ಹಾಗೆಯೇ 2 ವಿಕೆಟನ್ನು ತೆಗೆದಿದ್ದಾರೆ. ವರ್ತಿ ಆಟ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಇವತ್ತು ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. SRH ಅಂತಹ ಬಲಿಷ್ಠ ಟೀಮನ್ನು ವಿರುದ್ಧ ವಿನ್ ಆಗಿದ್ದೇವೆ. ಇನ್ನು ಮುಂದೆ 2 ಮ್ಯಾಚ್ GT ವಿರುದ್ಧನೇ ಇದೆ ನಮಗೆ. ಪ್ಲೇ ಆಫ್ನಲ್ಲಿ ಚಾನ್ಸ್ ಇಲ್ಲದಿದ್ರೂ ಒಂದೊಳ್ಳೆ ಪರ್ಫಾರ್ಮೆನ್ಸ್ ನೀಡ್ಕೊಳ್ತಾ ಹೋಗ್ಬೋದು. ಇನ್ನು ಅಫಿಷಿಯಲಿ ಔಟ್ ಆಗಿಲ್ಲ, ಸಮ್ ಮ್ಯಾಚಸ್ ನಾವು ಅಂದ್ಕೊಂಡಾಗೆ ಆದರೂ ಕೂಡ ಹೋಗ್ಬೋದು. ಅದು ತುಂಬಾ ಕಷ್ಟ. ಆದರೂ ಈ ಸೀಸನ್ ಫುಲ್ ಇನ್ನೂ ಸಖತ್ತಾಗಿ ಆಡಿಕೊಂಡು ಹೋಗ್ಬೋದು. ಪಾಯಿಂಟ್ಸ್ ಟೇಬಲ್ನಲ್ಲಿ ಸ್ವಲ್ಪ ಮೇಲೆ ಬರೋದಕ್ಕಾದ್ರೂ ಅನುಕೂಲ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಇದಾಗಿತ್ತು ಈ ವಿಡಿಯೋ. ಈ ಮ್ಯಾಚ್ ನಿಮ್ಗೆ ಹೇಗಂತ ಕಮೆಂಟ್ಸ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.